ನೀವುಗಳು ಏನ್ರಿ ಮಾಡ್ತೀರಾ ಸರ್? ಹೇಳಿದೀವಿ ಸರ್. ಇಷ್ಟಿಷ್ಟೆಲ್ಲ ಬಿದ್ದಿದ ಏನೋ ನಾವ್ ಹೇಳ್ತೀವಿ ಅಂತಾರಲ್ರಿ. ಯಾಕಂದ್ರೆ ಸುಳಿತಾ ಇದ್ದಾರೆ ಜನ ಮನೆ ಒಳಗೆ. ಏನ್ ಕ್ಲೀನ್ ಮಾಡೋದು ಇದು? ಅಲ್ಲಮ್ಮ, ಇದನ್ನೆಲ್ಲ ತಗೊಂಬಂದು ಹಾಕಿರೋ ಹುಟ್ಟು ನೋಡ್ರಿ. ಇದು ವೈಟ್ ಟಾಪಿಂಗ್ ರೋಡಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ದನ ಸಾಕಕ್ಕೆ ಇಟ್ಕೊಂಡಿದ್ರೆ ಅದ್ರೊಳಗಡೆ ನೀವು ಇಷ್ಟೊಂದೆಲ್ಲ ಏರಿಯಾ ಕ್ಲೀನ್ ಮಾಡ್ಕೊಡ್ಬೇಕಾಗಿತ್ತು ಈ ಸಂಪರ್ಕಿಗೆ. ಏನ್ ನೀವು ಫಸ್ಟ್ ಖಾಲಿ ಮಾಡ್ರಮ್ಮ ಇಲ್ಲಿಂದ. ಇವೆಲ್ಲ ಇರಬಾರ್ದಿತ್ತು. ಜನ ಏನ್ ಕ್ಯಾಕರ್ಸ್ ಮಕ್ಕಳು ಕೂಗಿತಾರೆ. ಏನ್ ಅವಸ್ಥೆ ಇದು? ಅಲ್ಲ, ಇಲ್ಲೆಲ್ಲ ಮ್ಯಾಚ್ ಹಾಕೊಂಡು ನಿಮ್ ಮನೆ ಒಳಗೆ ಇಟ್ಕೊಡಿ. ದನ ಬೀದಿ ನಿಲ್ಲಿಸ್ಬೇಕಾ? ನಿಮ್ಗೆ ಚಿನ್ನದ ಲೇಪನ ಮಾಡಿಕೊಟ್ರು ರೋಡಲ್ಲಿ ಇದೇ ಹಣ ಬರೋ ನಿಮ್ಗೆ. ಸ್ವಲ್ಪ ಹೊತ್ತಿಗೆಲ್ಲ ಇಲ್ಲಿ ಹಾಕಂಗೆ ಇಲ್ಲ ನೀವು. ನೀವ್ ಹೆಂಗ್ ಕಟ್ತೀರಿ ಫುಟ್ಪಾತ್ ಅಲ್ಲಿ ದನಗಳು? ದನ ಫುಟ್ಪಾತ್ ಅಲ್ಲಿ ಕಟ್ಟಿದ್ರೆ ಈಗ ಗಾಡಿ ಸೀಸ್ ಮಾಡಿದ್ರೆ ದನ ತಗೊಂಡೋಗಿ ಏನಾಗುತ್ತೆ? ನೀವುಗಳು ಏನ್ರಿ ಮಾಡ್ತೀರಾ ಸರ್? ಹೇಳಿದೀವಿ ಸರ್. ಇಷ್ಟಿಷ್ಟೆಲ್ಲ ಬಿದ್ದಿದ ಏನೋ ನಾವ್ ಹೇಳ್ತೀವಿ ಅಂತಾರಲ್ರಿ. ಯಾಕಂದ್ರೆ ಸುಳಿತಾ ಇದ್ದಾರೆ ಜನ ಮನೆ ಒಳಗೆ. ಏನ್ ಕ್ಲೀನ್ ಮಾಡೋದು ಇದು? ಅಲ್ಲಮ್ಮ, ಇದನ್ನೆಲ್ಲ ತಗೊಂಬಂದು ಹಾಕಿರೋ ಹುಟ್ಟು ನೋಡ್ರಿ. ಇದು ವೈಟ್ ಟಾಪಿಂಗ್ ರೋಡಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ದನ ಸಾಕಕ್ಕೆ ಇಟ್ಕೊಂಡಿದ್ರೆ ಅದ್ರೊಳಗಡೆ ನೀವು ಇಷ್ಟೊಂದೆಲ್ಲ ಏರಿಯಾ ಕ್ಲೀನ್ ಮಾಡ್ಕೊಡ್ಬೇಕಾಗಿತ್ತು ಈ ಸಂಪರ್ಕಿಗೆ. ಏನ್ ನೀವು ಫಸ್ಟ್ ಖಾಲಿ ಮಾಡ್ರಮ್ಮ ಇಲ್ಲಿಂದ. ಇವೆಲ್ಲ ಇರಬಾರ್ದಿತ್ತು. ಜನ ಏನ್ ಕ್ಯಾಕರ್ಸ್ ಮಕ್ಕಳು ಕೂಗಿತಾರೆ. ಏನ್ ಅವಸ್ಥೆ ಇದು? ಅಲ್ಲ, ಇಲ್ಲೆಲ್ಲ ಮ್ಯಾಚ್ ಹಾಕೊಂಡು ನಿಮ್ ಮನೆ ಒಳಗೆ ಇಟ್ಕೊಡಿ. ದನ ಬೀದಿ ನಿಲ್ಲಿಸ್ಬೇಕಾ? ನಿಮ್ಗೆ ಚಿನ್ನದ ಲೇಪನ ಮಾಡಿಕೊಟ್ರು ರೋಡಲ್ಲಿ ಇದೇ ಹಣ ಬರೋ ನಿಮ್ಗೆ. ಸ್ವಲ್ಪ ಹೊತ್ತಿಗೆಲ್ಲ ಇಲ್ಲಿ ಹಾಕಂಗೆ ಇಲ್ಲ ನೀವು. ನೀವ್ ಹೆಂಗ್ ಕಟ್ತೀರಿ ಫುಟ್ಪಾತ್ ಅಲ್ಲಿ ದನಗಳು? ದನ ಫುಟ್ಪಾತ್ ಅಲ್ಲಿ ಕಟ್ಟಿದ್ರೆ ಈಗ ಗಾಡಿ ಸೀಸ್ ಮಾಡಿದ್ರೆ ದನ ತಗೊಂಡೋಗಿ ಏನಾಗುತ್ತೆ?